ಕನ್ನಡ ಚಲನಚಿತ್ರ ರಂಗದಾಗ ನಾವು ಸ್ವಲ್ಪ ಮುಕ್ತವಾಗಿರ್ಬೇಕು. ಅರ್ಜುನ್ ಅವರು ಅನೇಕ ಚಿತ್ರಗಳನ್ನ ತೆಗೆದಿದ್ದಾರೆ ಕನ್ನಡದಲ್ಲಿ. ಕನ್ನಡದ ಮಾನ ಮರ್ಯಾದೆಯನ್ನು ಉಳಿಸಿದ್ದಾರೆ. ಕಷ್ಟ ನಷ್ಟ ಗೊತ್ತಿದೆ ಅವ್ರಿಗೆ. ಆಮೇಲೆ ಯಾವತ್ತೂ ಸಹ ಅವರು ತೊಂದರೆ ತಗಾದೆಗಳು ಮಾಡ್ಕೊಂಡಿರ್ತಕ್ಕಂಥ ಡೈರೆಕ್ಟರ್ ಅಲ್ಲ. ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕ್ರಿಮಿನಲ್ ಕೇಸ್ ಆಗಿದೆ ಅಂತಕ್ಕಂಥ ಅಪಪ್ರಚಾರ ಬಂದಾಗ ಸಹಜವಾಗಿ ನಾನು ಸಲಹೆ ಕೊಟ್ಟ ಅದನ್ನ ಯು ಹ್ಯಾವ್ ಟು ಗಿವ್ ದಿ ರಿಪ್ಲೈ ಫಾರ್ ದಟ್. ಮಾರ್ಟಿನ್ ಚಿತ್ರ ಪ್ಯಾನ್ ಇಂಡಿಯಾ ಮೂವಿ. ಕನ್ನಡದಲ್ಲಿ ಅತ್ಯಂತ ಇತ್ತೀಚಿನ ದಿನಗಳಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥ ಚಲನಚಿತ್ರ. ಇಂಥ ಚಲನಚಿತ್ರ ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಗಾದೆಗಳು ಬಂದಾಗ ಎಲ್ಲೋ ಒಂದು ಕಡೆ ಕನ್ನಡ ಚಲನಚಿತ್ರ ರಂಗಕ್ಕೆ ತೊಂದರೆ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಪ್ರೆಸ್ ಮೀಟ್ ಅನ್ನ ಕರೆದು ವಿಚಾರವನ್ನು ತಿಳಿಸಿಬಿಡಿ ಅಂತಕ್ಕಂಥ ನಾನು ಹೇಳಿದ್ದೆ. ಮಾರ್ಟಿನ್ ಚಿತ್ರ ದೊಡ್ಡ ಬಜೆಟ್ ಅನ್ನ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಚಿತ್ರ. ಒಳ್ಳೆ ಹೀರೋ ಇದ್ದಾರೆ, ಒಳ್ಳೆಯ ಪ್ರೊಡ್ಯೂಸರ್ ಸಹ ಇದ್ದಾರೆ, ಒಳ್ಳೆ ಡೈರೆಕ್ಟರ್ ಇದ್ದಾರೆ. ಇದಕ್ಕೆ ಅನೇಕ ಕಲಾವಿದರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಮಗು ತರ ನೋಡ್ಕೊಂಡಿರ್ತಕ್ಕಂಥ ಒಂದು ಚಿತ್ರ, ಒಂದು ಭರವಸೆ ಮೂಡಿಸಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿತ್ರ. ಇಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ಚಲನಚಿತ್ರ ರೆಮ್ಯುನರೇಷನ್ ಸಂಬಂಧಪಟ್ಟಂಗೆ ಈ ಹಿಂದೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ವು. 1,50,00,000 ಈ ಚಿತ್ರ ನಿರ್ದೇಶನ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಒಪ್ಪಂದನೂ ಸಹ ಅವ್ರಿಗಾಗಿತ್ತು. ಅವರ ಅನುಮತಿ ಇಲ್ಲದೇನೆ, ನಿರ್ದೇಶಕರ ಅನುಮತಿ ಇಲ್ಲದೇನೆ ಯಾವುದೇ ಕೆಲಸಗಳು ನಡೀಬಾರದು ಅಂತಕ್ಕಂಥ ಒಂದು ತೀರ್ಮಾನಗಳು ಸಹ ಒಡಂಬಡಿಕೆಯಲ್ಲಿ ಪ್ರಸ್ತಾಪ ಆಗಿದ್ವು. ಸೊ ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಫೈನಾನ್ಷಿಯಲ್ ಅವರ ಬದುಕಿನ ಪ್ರಶ್ನೆ ಬಂದಾಗ ನಾವು ದುಡ್ಡು ಇಲ್ಲದೆ ಕೆಲಸ ಮಾಡೋಕೆ ತಾಪತ್ರ ಆಗ್ತದೆ, ಒಂದಷ್ಟು ಏನು ರೆಮ್ಯುನರೇಷನ್ ಬೇಕು ಕೊಟ್ರೆ ಅನುಕೂಲ ಆಗ್ತದೆ ಅಂತ ನಿರ್ದೇಶಕರೊಂದಿಗೆ ಪ್ರೊಡ್ಯೂಸರ್ ಒಂದಿಗೆ ಪ್ರಸ್ತಾಪ ಮಾಡಿದಾಗ ಅವರು ಸ್ಪಂದಿಸಿದ್ದಾರೆ. ಕೆಲವು ಸಂದರ್ಭದಲ್ಲಿ ವಾಣಿಜ್ಯ ಮಂಡಳಿ ಮುಂದೆನೂ ಹೋಗಿದೆ, ಅಲ್ಲೂ ಸಹ ಮತ್ತು ಏನು ಎಕ್ಸ್ಟ್ರಾ ಕೆಲಸ ಮಾಡಿದರೆ ಎಕ್ಸ್ಟ್ರಾ ಕೆಲಸ ದುಡ್ಡು ಕೊಡಿ ಅಂತಕ್ಕಂಥ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅವರು ಪ್ರಾಮಾಣಿಕವಾಗಿ ಈ ಚಿತ್ರಕ್ಕೆ ಇವತ್ತಿನವರೆಗೂ, ಈ ಕ್ಷಣದವರೆಗೂ ಪ್ರಾಮಾಣಿಕವಾಗಿ ನಿರ್ದೇಶಕರು ಆ ಚಿತ್ರ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನನ್ನದೊಂದು ಪ್ರಸ್ತಾಪ ಮಾಡಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.